ಮಂಠಾಳ್ ವಾರ್ಡ್ ನಂಬರ್ 4ರಲ್ಲಿನ ಚರಂಡಿ ನೀರು ಸರಾಗವಾಗಿ ಹರಿದು ಹೋಗಲು ಬಡಾವಣೆಯ ಜನತೆಯ ಒಬ್ಬರಿಗೊಬ್ಬರ ಅಸಹಕಾರವೇ ಕಾರಣ. ದಿನಾಂಕ 25 ಜೂನ್ 2024ರಂದು ವೀರ ಸಂಕಲ್ಪ ಮೀಡಿಯಾ ಕನ್ನಡ ಚಾನೆಲ್ನಲ್ಲಿ ಪ್ರಸಾರವಾದ ಮಂಠಾಳ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಾರ್ಡ್ ಸಂಖ್ಯೆ 4ರಲ್ಲಿನ ಇಂದಿರಾ ಕಾಲೋನಿ ಬಡಾವಣೆಯ ಗಬ್ಬು ನಾರುತ್ತಿರುವ ಚರಂಡಿಗಳು ಹಲವು ಕಾಯಿಲೆಗಳ ಭೀತಿಯಲ್ಲಿ ಜನಜೀವನ ಎಂಬ ಶೀರ್ಷಿಕೆಯಡಿ ವರದಿ ಪ್ರಸಾರ ಆಗಿರುವುದಕ್ಕೆ ಸಂಬಂಧಿಸಿದ ಇಲ್ಲಿನ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಅಧ್ಯಕ್ಷರು ಹಾಗೂ ವಾರ್ಡ್ ಸಂಖ್ಯೆ 4ಕ್ಕೆ ಸಂಬಂಧಿಸಿದ ಸದಸ್ಯರು ಸ್ಪಷ್ಟವಾದ ಪ್ರತಿಕ್ರಿಯೆ ನೀಡಿದ್ದಾರೆ. ಮಂಠಾಳ್ ವಾರ್ಡ್ ಸಂಖ್ಯೆ 4ರ ಬಡಾವಣೆ ಜನತೆ ಅಸಹಕಾರವೇ ಕಲುಷಿತ ವಾತಾವರಣ ನಿರ್ಮಾಣಗೊಳ್ಳಲು ಪ್ರಮುಖ ಕಾರಣವೆಂದು ತಿಳಿದು ಬರುತ್ತದೆ. ಕಾರಣ, ಸದರಿ ಬಡಾವಣೆಯ ಎಡಬದಿಗಿರುವ ಮನೆಗಳ ಮಾಲೀಕರೇ ತಮ್ಮ ಮನೆಗಳ ಮುಂದೆ ಸ್ವಚ್ಛತೆಗಾಗಿ ಮುತುವರ್ಜಿ ವಹಿಸದೆ ಒಬ್ಬರಿಗೊಬ್ಬರು ಚರಂಡಿ ನೀರು ಒಂದೇ ಕಡೆ ಸರಾಗವಾಗಿ ಹರಿದು ಹೋಗುವಂತೆ ಬಿಡದೆ ಒಬ್ಬರಿಗೊಬ್ಬರ ಮನೆ ಮುಂದಿನಿಂದ ಚರಂಡಿ ನೀರು ಹಾಯ್ದು ಹೋಗದಂತೆ ಅಸಹಕಾರ ಭಾವನೆಗಳ ಮನಸ್ಥಿತಿಯಿಂದ ಅಭಿವೃದ್ಧಿ ಕಾರ್ಯಕ್ಕೆ ಹಿನ್ನಡೆ ಉಂಟು ಮಾಡುತ್ತಿದ್ದಾರೆ ಎಂಬ ಆರೋಪಗಳು ಕೂಡ ಕೇಳಿಬರುತ್ತಿವೆ. ಇದರಿಂದ ಗ್ರಾಮ ಪಂಚಾಯತ್ನವರ ಮೇಲೆ ಗೂಬೆ ಕೂರಿಸುವ ಸಾರ್ವಜನಿಕರಿಂದ ಯಾವತ್ತೂ ಅಭಿವೃದ್ಧಿ ಕಾರ್ಯಗಳು ಸುಸೂತ್ರವಾಗಿ ನಡೆಯಲು ಸಾಧ್ಯವಿಲ್ಲ ಎನ್ನಲಾಗುತ್ತದೆ. ಇದಕ್ಕೆ ಸಂಬಂಧಪಟ್ಟ ಬಡಾವಣೆಯ ಜನತೆಯ ಅಸಹಕಾರ ಸಾಧ್ಯವಿಲ್ಲ. ಸಹಕಾರವಿದ್ದರೆ ಮಾತ್ರ ಯಾವುದೇ ಚರಂಡಿ ಗಬ್ಬು ನಾರುತ್ತಿರುವ ಕಲುಷಿತ ವಾತಾವರಣ ತಿಳಿಗೊಳಿಸಲು ಸಾಧ್ಯವಾಗುತ್ತದೆ ಎಂದು ಅಭಿವೃದ್ಧಿ ಅಧಿಕಾರಿ ಮಹಾಂತೇಶ್ ಸಲ್ಗರ್ ಹಾಗೂ ಸಂಬಂಧಿಸಿದ ಸದಸ್ಯರು ಅಭಿಪ್ರಾಯಪಡುತ್ತಾರೆ. ಮುಂದಿನ ದಿನಗಳಲ್ಲಿ ಜಲ್ ಜೀವನ್ ಮಿಷನ್ ವತಿಯಿಂದ ಮನೆ ಮನೆಗೂ ಪೈಪ್ಲೈನ್ ಮೂಲಕ ನೀರು ಸರಬರಾಜಿಗಾಗಿ ಕೆಲವೆಡೆ ರಸ್ತೆ ಒಡೆದಿರುತ್ತಾರೆ. ಅದಕ್ಕಾಗಿ ಕುಡಿಯುವ ನೀರಿನ ಪೈಪ್ಲೈನ್ ಕಾರ್ಯ ಮುಗಿದ ಕೂಡಲೇ ರಸ್ತೆ ರಿಪೇರಿ ಕೂಡ ಮಾಡಲಾಗುತ್ತದೆ. ಸದ್ಯಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಇಲ್ಲಿ ಎದುರಾಗಿಲ್ಲ ಎಂದಿರುವ ಅವರು, ಅದೇ ರೀತಿ ಚರಂಡಿ ನೀರಿನ ಸಮಸ್ಯೆ ಬಗ್ಗೆ ಮಾಧ್ಯಮದ ಮೂಲಕ ದೂರು ನೀಡಿರುವ ಬಡಾವಣೆ ಜನತೆಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸದರಿ ಬಡಾವಣೆಯ ಜನರೇ ಒಬ್ಬರಿಗೊಬ್ಬರು ಹೊಂದಾಣಿಕೆ, ಸಹಕಾರ ಮನೋಭಾವನೆ ಇಲ್ಲ. ಸಹಕಾರ ಭಾವನೆ ಇದ್ದರೆ ಮಾತ್ರ ಸರಾಗವಾಗಿ ಕಲುಷಿತ ನೀರು ಹರಿದು ಹೋಗಲು ವ್ಯವಸ್ಥೆ ಮಾಡಲಾಗುವುದು. ಆಗ ಮಾತ್ರ ಕಲುಷಿತ ವಾತಾವರಣದಿಂದ ಮುಕ್ತಿಗೊಳ್ಳಲು ಸಾಧ್ಯವಾಗುತ್ತದೆ ಎಂದು ಸದಸ್ಯರಾದ ರಾಜ್ಕುಮಾರ್ ಹಡಪದ್, ಚಂದ್ರಕಾಂತ್ ಕಾಂಬ್ಳೆ, ಲಕ್ಷ್ಮೀ ಫುಲೆ ಅವರು ನಮ್ಮ ವೀರ ಸಂಕಲ್ಪ ಮೀಡಿಯಾಕ್ಕೆ ಮಾಹಿತಿ ನೀಡಿ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಸ್ಪಷ್ಟನೆ ನೀಡಿದರು. ಮಾಧ್ಯಮಕ್ಕೆ ಸುಳ್ಳು ಮಾಹಿತಿ ನೀಡುವ ಮೂಲಕ ದಾರಿ ತಪ್ಪಿಸುವ ಸಾರ್ವಜನಿಕರು ಇರುವ ಸಮಸ್ಯೆಯ ಬಗ್ಗೆ ಸತ್ಯಾಸತ್ಯತೆ ಬಿಚ್ಚಿಡದೆ ತಮ್ಮ ಒಂದು ವೈಯಕ್ತಿಕ ಸ್ವಾರ್ಥಕ್ಕಾಗಿ ಈ ರೀತಿಯ ಸುಳ್ಳು ಸುದ್ದಿಗಳನ್ನು ಬಿತ್ತರಿಸಲು ಉತ್ತೇಜಿಸುವವರನ್ನು ಮಾಧ್ಯಮದ ಮೂಲಕವೇ ಅವರವರ ಬಂಡವಾಳ, ಅಸಹಕಾರ ಭಾವನೆಗಳ ಬಗ್ಗೆ ಬಿತ್ತರಿಸಬೇಕು ಎಂದು ಕೂಡ ಅವರು ತಿಳಿಸಿದ್ದಾರೆ. ಈ ಒಂದು ವಿಷಯ ಸಾರ್ವಜನಿಕರು ಕೂಡ ಅರಿತಿರಬೇಕು. ಹಲವು ಬಾರಿ ವಾರ್ಡ್ ನಂಬರ್ 4ರಲ್ಲಿನ ಚರಂಡಿ ಸಮಸ್ಯೆ ಇತ್ಯರ್ಥಗೊಳಿಸಲು ಸ್ವತಃ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸದಸ್ಯರು ಮುಂದಾದಾಗ ಅಭಿವೃದ್ಧಿ ಕಾರ್ಯಕ್ಕೆ ತಡೆಯೊಡ್ಡುವ ಮೂಲಕ ಅವರವರ ಸಮಸ್ಯೆ ಅವರೇ ನೆನೆಗುದಿಗೆ ಹಾಕಿದಂತಾಗಿದೆ. ಮುಂಬರುವ ದಿನಗಳಲ್ಲಾದರೂ ಮಂಠಾಳ್ ಗ್ರಾಮದ ವಾರ್ಡ್ ಸಂಖ್ಯೆ 4ರ ಇಂದಿರಾ ಕಾಲೋನಿ ಬಡಾವಣೆಯ ಜನರ ಸಹಕಾರವಿದ್ದರೆ ಕೂಡಲೇ ಸಮಸ್ಯೆ ಇತ್ಯರ್ಥಗೊಳಿಸಲು ಮುಂದಾಗುತ್ತೇವೆ ಎಂದು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮತ್ತು ಸದಸ್ಯರು ಸ್ಪಷ್ಟವಾದ ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ.